ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀರಿ. ಸೊ ಇದು ಟಿಗೆ ಸಂಬಂಧಪಟ್ಟಿರುವಂತಹ ಪೇಪರ್ 2 ಪತ್ರಿಕೆ 2ರ ಒಂದು ಸಬ್ಜೆಕ್ಟ್ ಆಗಿರುತ್ತೆ ವಿಜ್ಞಾನ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಮನುಷ್ಯನ ದೇಹದಲ್ಲಿನ ಸಾಮಾನ್ಯ ರಕ್ತದೊತ್ತಡ ಎಷ್ಟು ಅಂತ ಕೇಳಿದ್ದಾರೆ. ನಮ್ಮೆಲ್ಲರ ದೇಹದಲ್ಲಿ ಕೂಡ ಸಾಮಾನ್ಯವಾಗಿ ರಕ್ತದ ಒತ್ತಡ ಎಷ್ಟಿರಬೇಕು, ಎಷ್ಟಿದೆ ಅನ್ನೋದು ಪ್ರಶ್ನೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ನಾನು ಮತ್ತೆ ಆಯ್ಕೆಗಳನ್ನ ಓದಕ್ಕೆ ಹೋಗಲ್ಲ. ನೀವು ಓದ್ಕೊಂಡು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಮತ್ತು ನಾನು ಉತ್ತರವನ್ನು ಹೇಳ್ದಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಉತ್ತರ ಸರಿಯಾಗಿದೆಯೋ ಇಲ್ವೋ ಅನ್ನೋದನ್ನು ನಿಮಗೆ ನೀವೇ ಅನಲೈಸ್ ಮಾಡ್ಕೋಬೋದು. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಯ್ಕೆ 2 120/80 mmHg ಅನ್ನೋದು. ಸೊ ಮನುಷ್ಯನ ದೇಹದಲ್ಲಿ ಸಾಮಾನ್ಯವಾಗಿ ಇರ್ತಕ್ಕಂತಹ ರಕ್ತದ ಒತ್ತಡ 120/80 mmHg. ಸೊ ಇಲ್ಲಿ 120 ಸಿಸ್ಟಾಲಿಕ್ ಮತ್ತು 80 ಡಯಾಸ್ಟಾಲಿಕ್ ನ ಒಂದು ಒತ್ತಡವನ್ನು ಇದು ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇಲ್ಲಿ ಮಳೆ ಬಿಲ್ಲು ಉಂಟಾಗೋದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಮಳೆ ಬಿಲ್ಲು ಅಂದರೆ ರೈನ್ಬೋ, ಕಾಮನ ಬಿಲ್ಲು ಅಂತ ಹೇಳ್ತೀವಲ್ಲ, ಸೊ ಮಳೆ ಬಿಲ್ಲು ಅದು ಉಂಟಾಗೋದಕ್ಕೆ ಏನು ಕಾರಣ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಆಯ್ಕೆ 1 2 3 4. ಸೊ 4 ಆಯ್ಕೆಗಳಲ್ಲಿ ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ? ಎಸ್, ಆಯ್ಕೆ 4 ಬೆಳಕಿನ ವಿತರಣೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಮಳೆ ಬಿಲ್ಲು ಉಂಟಾಗೋದಕ್ಕೆ ಈ ಒಂದು ಬೆಳಕಿನ ವಿತರಣೆ ಅನ್ನೋದು ಮುಖ್ಯ ಕಾರಣ ಆಗುತ್ತೆ. ಸೂರ್ಯನ ಬೆಳಕು ಏನಿದೆ ನೀರಿನ ಹನಿಗಳ ಮುಖಾಂತರ ಹಾದು ಹೋದಂಥ ಸಂದರ್ಭದಲ್ಲಿ ಅದು ತನ್ನ ಒಂದು 7 ಘಟಕ ಬಣ್ಣಗಳಾಗಿ ಅದು ಡಿವೈಡ್ ಆಗುತ್ತೆ. ಸೊ ಇದು ಮಳೆ ಬಿಲ್ಲನ್ನು ಸೃಷ್ಟಿ ಮಾಡುವಂಥದ್ದು. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇಲ್ಲಿ ಆಮ್ಲಜನಕವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾರು ಹಾಗಾದರೆ ಆಕ್ಸಿಜನನ್ನು ಕಂಡುಹಿಡಿದಿದ್ದು ಅಂತ ಹೇಳಿ. ಸೊ ಪ್ರಶ್ನೆಗೆ ಆಯ್ಕೆಗಳು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಎಸ್, ಆಯ್ಕೆ 1 ಜೋಸೆಫ್ ಪ್ರೀಸ್ಟ್ಲಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇಲ್ಲಿ ಆಕ್ಸಿಜನ್ ಅನ್ನು ಕಂಡುಹಿಡಿದ ವಿಜ್ಞಾನಿ ಅಂತ ಬಂದಾಗ ಜೋಸೆಫ್ ಪ್ರೀಸ್ಟ್ಲಿ 1774ರಲ್ಲಿ ಆಮ್ಲಜನಕವನ್ನು ಕಂಡುಹಿಡಿತಾರೆ. ಹಾಗೆ ಆಂಟೋಯಿನ್ ಲ್ಯಾವೋಸಿಯರ್ ನಂತರ ಆಮ್ಲಜನಕದ ಒಂದು ಪಾತ್ರವನ್ನು ದಹನದಲ್ಲಿ ಇವರು ಐಡೆಂಟಿಫೈ ಮಾಡ್ತಾ ಹೋಗ್ತಾರೆ. ಸೊ ಜೋಸೆಫ್ ಪ್ರೀಸ್ಟ್ಲಿ ಅನ್ನೋದು ಸರಿಯಾಗಿರುವಂತಹ ಉತ್ತರ. ಎಷ್ಟರಲ್ಲಿ ಅಂತ ಕೇಳಿದ್ರೆ 1774ರಲ್ಲಿ. ಮುಂದಿನ ಒಂದು ಪ್ರಶ್ನೆ ನೋಡಿ, ಜೀವಿಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಜೀವಿಗಳ ಬಗ್ಗೆ ಏನು ಸ್ಟಡಿ ಮಾಡ್ತಾರೆ, ಅಧ್ಯಯನ ಮಾಡ್ತಾರಲ್ಲ, ಅದನ್ನು ನಾವು ಏನಂತ ಹೇಳಿ ಕರಿತೀವಿ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು? ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ. ಭೂವಿಜ್ಞಾನ ಆಗಿರ್ಬೋದು, ಖಗೋಳ ವಿಜ್ಞಾನ ಆಗಿರ್ಬೋದು, ಹಾಗೆಯೇ ಜೀವಶಾಸ್ತ್ರ ಮತ್ತು ರಸಾಯನಶಾಸ್ತ್ರ. ಇದು ಬಹಳ ಈಸಿ ಪ್ರಶ್ನೆ. ಎಸ್, ಎಲ್ಲರೂ ಕೂಡ ಉತ್ತರ ಹೇಳ್ತೀರಾ. ಆಪ್ಷನ್ 3 ಜೀವಶಾಸ್ತ್ರ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇಲ್ಲಿ ಭೂಮಿಯ ಮೇಲಿನ ಅತಿ ಗಟ್ಟಿಯಾದ ನೈಸರ್ಗಿಕ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಭೂಮಿಯಲ್ಲಿ ಇರುವಂತಹ ವಸ್ತುಗಳಲ್ಲಿ ಬಹಳಾನೇ ಗಟ್ಟಿಯಾಗಿರುವಂತಹ ಒಂದು ವಸ್ತು ಯಾವುದು ಅನ್ನೋದು ಪ್ರಶ್ನೆ. ಸೊ ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ. ಈ ಒಂದು 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನು? ಆಪ್ಷನ್ 2 ವಜ್ರ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಭೂಮಿಯ ಮೇಲಿನ ಅತಿ ಗಟ್ಟಿಯಾದ ಮತ್ತು ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ವಸ್ತು ವಜ್ರ. ಇದು ಕಾರ್ಬನ್ ಪರಮಾಣುಗಳಿಂದ ರೂಪುಗೊಂಡಿರುವಂಥದ್ದು. ಅತ್ಯಂತ ಬಲವಾದ ಬಂಧನಗಳನ್ನು ಇದು ಹೊಂದಿದೆ. ಸೊ ಹಾಗಾಗಿ ವಜ್ರ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಯಾವ ಗ್ರಹವನ್ನು ಕೆಂಪು ಗ್ರಹ ಅಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾವ ಒಂದು ಗ್ರಹವನ್ನು ಕೆಂಪು ಗ್ರಹ ಅಂತ ಹೇಳಿ ಕರೀತಾರೆ? ಶುಕ್ರ, ಮಂಗಳ, ಗುರು, ಶನಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ 4 ಆಯ್ಕೆಗಳಲ್ಲಿ ಕೆಂಪು ಗ್ರಹ ಅಂತ ಯಾವುದನ್ನು ಕರೀತಾರೆ ಪರ್ಟಿಕ್ಯುಲರ್ ಆಗಿ? ಎಸ್, ಆಯ್ಕೆ 2 ಮಂಗಳ ಗ್ರಹ. ಸೊ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತ ಹೇಳಿ ಕರೀತಾರೆ. ಯಾಕೆ ಅಂತಂದರೆ ಅದರ ಮೇಲ್ಮೈನಲ್ಲಿ ಕಬ್ಬಿಣದ ಆಕ್ಸೈಡ್ ಅಂದರೆ ತುಕ್ಕು ಇರೋದ್ರಿಂದ ಅದು ಯಾವಾಗಲೂ ಕೂಡ ಕೆಂಪು ಬಣ್ಣದಲ್ಲೇ ಕಾಣಿಸುತ್ತೆ. ಸೊ ಹಾಗಾಗಿ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತಲೂ ಕೂಡ ಕರೀತಾರೆ.
ನೆಕ್ಸ್ಟ್ ಕ್ವೆಶನ್ ನೋಡಿ, ಮಾನವನ ಕಣ್ಣಿನಲ್ಲಿರುವ ಮಸೂರದ ವಿಧ ಯಾವುದು ಅಂತ ಕೇಳ್ತಾರೆ. ಸೊ ನಮ್ಮೆಲ್ಲರ ಕಣ್ಣಿನಲ್ಲಿರತಕ್ಕಂತಹ ಒಂದು ಮಸೂರ ಇದೆಯಲ್ಲ, ಲೆನ್ಸ್, ಅದು ಯಾವ ವಿಧವಾದ ಒಂದು ಮಸೂರ ಅಂತ, ಯಾವ ವಿಧದಲ್ಲಿ ಇರತಕ್ಕಂತಹ ಒಂದು ಮಸೂರ ಅಂತ ಕೇಳಿರೋ ಅಂಥದ್ದು. ಆಯ್ಕೆಗಳನ್ನ ನೋಡಿ, ಇಲ್ಲಿ ನಿಮ್ನ ಮಸೂರ, ಪೀನ ಮಸೂರ, ಸಿಲಿಂಡರ್ ಆಕಾರದ ಮಸೂರ, ದ್ವಿತಲ ಮಸೂರ ಅಂತ ಇದೆ. ಸೊ ನಮ್ಮ ಕಣ್ಣಿನಲ್ಲಿ ಇರುವಂತಹ ಒಂದು ಮಸೂರದ ವಿಧ ಯಾವುದು ಅಂತ ಹೇಳಿದ್ರೆ ಆಯ್ಕೆ 2 ಪೀನ ಮಸೂರ. ಮಾನವನ ಕಣ್ಣಿನಲ್ಲಿ ಇರ್ತಕ್ಕಂತಹ ಒಂದು ಮಸೂರ ಪೀನ ಮಸೂರದ ವಿಧವಾಗಿರೋದ್ರಿಂದ ಇದು ಬೆಳಕಿನ ಒಂದು ಕಿರಣಗಳನ್ನು ರೆಟಿನಾ ಮೇಲೆ ಕೇಂದ್ರೀಕರಣ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಆಪ್ಷನ್ 2 ಪೀನ ಮಸೂರ ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಜೀವಕೋಶದ ಶಕ್ತಿ ಕೇಂದ್ರ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದನ್ನು ಜೀವಕೋಶದ ಶಕ್ತಿ ಕೇಂದ್ರ ಅಂತ ಹೇಳಿ ಕರೀತಾರೆ? ಸೊ ಆಯ್ಕೆಗಳನ್ನ ನೋಡಿ, ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ. ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ 2 ಮೈಟೊಕಾಂಡ್ರಿಯಾವನ್ನು ನಾವು ಏನಂತ ಹೇಳಿ ಕರಿತೀವಿ, ಜೀವಕೋಶದ ಶಕ್ತಿ ಕೇಂದ್ರ ಅಂತ ಹೇಳಿ ಕರೆಯುವಂಥದ್ದು. ಸೊ ಇವೇನು ಮಾಡ್ತವೆ, ಜೀವಕೋಶದ ಕಾರ್ಯನಿರ್ವಹಣೆಗೆ ಅಗತ್ಯವಾದಂತಹ ಹೆಚ್ಚಿನ ಪ್ರಮಾಣದ ಅಡೆನೋಸಿಸ್ ಟ್ರೈಫಾಸ್ಫೇಟ್ ಅನ್ನು ಉತ್ಪಾದನೆ ಮಾಡುತ್ತೆ. ಅಂದರೆ ATP ಅಂತ ಏನು ಹೇಳ್ತೀವಲ್ಲ, ಅದನ್ನು ಪ್ರೊವೈಡ್ ಮಾಡುತ್ತೆ. ಸೊ ಹಾಗಾಗಿ ಮೈಟೊಕಾಂಡ್ರಿಯಾವನ್ನು ಜೀವಕೋಶದ ಶಕ್ತಿ ಕೇಂದ್ರ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, ನೀರಿನ ಕುದಿಯುವ ಬಿಂದು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಬಹಳ ಈಸಿ ಪ್ರಶ್ನೆ ನನ್ನ ಪ್ರಕಾರ. ನೀರಿನ ಕುದಿಯುವ ಬಿಂದು ಎಷ್ಟು ಅನ್ನೋದು ತುಂಬ ಈಸಿ, ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಇದಕ್ಕೆ ನಾನು ಡೈರೆಕ್ಟಾಗಿ ಆನ್ಸರ್ನೇ ಹೇಳಿಬಿಡ್ತೀನಿ. 100 ಡಿಗ್ರಿ ಸೆಲ್ಸಿಯಸ್ ಇದಕ್ಕೆ ಆನ್ಸರ್ ಆಗುತ್ತೆ. ಶುದ್ಧ ನೀರು ಸಮುದ್ರ ಮಟ್ಟದಲ್ಲಿ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇದು ಕುದಿಯುತ್ತೆ. ಹಾಗಾಗಿ ಆಪ್ಷನ್ 3 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಭೂಕಂಪಗಳನ್ನು ಅಳೆಯಲು ಯಾವ ಉಪಕರಣವನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಫ್ಲಡ್ ಆಗೋದು, ಭೂಕಂಪ ಆಗೋದು, ಇದನ್ನೆಲ್ಲ ಮೆಜರ್ ಮಾಡೋದಕ್ಕೆ ಯಾವ ಒಂದು ಡಿವೈಸನ್ನು ಬಳಸ್ತಾರೆ ಅನ್ನೋದು ಪ್ರಶ್ನೆ. ಸೊ ನೋಡಿ, ಇಲ್ಲಿ ಆಯ್ಕೆಗಳು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಆಯ್ಕೆ 3 ಸಿಸ್ಮೋಗ್ರಾಫ್ ಅನ್ನೋದು ಆನ್ಸರ್ ಆಗುತ್ತೆ. ಭೂಕಂಪಗಳನ್ನು ಮೆಜರ್ ಮಾಡೋದಕ್ಕೆ ಸಿಸ್ಮೋಗ್ರಾಫ್ ಅನ್ನುವಂತಹ ಒಂದು ಉಪಕರಣವನ್ನು ಬಳಸ್ತಾರೆ. ಇದು ಭೂಕಂಪದ ಸಮಯದಲ್ಲಿ ಉಂಟಾಗ್ತಕ್ಕಂತಹ ಒಂದು ಕಂಪನ ಏನಿದೆಲ್ಲ ಅದನ್ನು ದಾಖಲೆ ಮಾಡುತ್ತೆ. ಹಾಗೆ ಭೂಕಂಪದ ಒಂದು ತೀವ್ರತೆಯನ್ನು ಮೆಜರ್ ಮಾಡೋದಕ್ಕೆ ಈ ಒಂದು ಸೆಸ್ಮೋಗ್ರಾಫ್ ಅನ್ನು ಬಳಸ್ತಾರೆ. ಹಾಗಾಗಿ ಆಪ್ಷನ್ 3 ಸೆಸ್ಮೋಗ್ರಾಫ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ ದೇಹದ ಯಾವ ಭಾಗವು ರಕ್ತವನ್ನು ಪಂಪ್ ಮಾಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಮ್ಮ ದೇಹದಲ್ಲಿರುವಂತಹ ಯಾವ ಒಂದು ಭಾಗ ರಕ್ತವನ್ನು ಪಂಪ್ ಮಾಡುತ್ತೆ ಹಾಗಾದರೆ? ಸೊ ಇದು ಕೂಡ ಎಲ್ರಿಗೂ ಗೊತ್ತಿರುವಂಥ ಪ್ರಶ್ನೆನೇ, ಉತ್ತರನೇ ಇದು. ಮೆದುಳು, ಶ್ವಾಸಕೋಶ, ಹೃದಯ ಮತ್ತು ಮೂತ್ರಪಿಂಡ ಅಂತ ಇದೆ. ಆನ್ಸರ್ ಏನು? ಎಸ್, ಹೃದಯ. ಸೊ ನಮ್ಮ ಒಂದು ದೇಹದಲ್ಲಿರ್ತಕ್ಕಂತಹ ಈ ಒಂದು ಭಾಗ ಹೃದಯ ಏನಿದೆ, ದೇಹದಾದ್ಯಂತ ದೇಹದ ಎಲ್ಲ ಕಡೆಗಳಿಗೂ ಕೂಡ ರಕ್ತವನ್ನು ಪಂಪ್ ಮಾಡುವಂತಹ ಒಂದು ಸ್ನಾಯು ಅಂಗ ಆಗಿರುತ್ತೆ. ಸೊ ಇದು ರಕ್ತ ಪರಿಚಲನಾ ವ್ಯವಸ್ಥೆಯ ಒಂದು ಪ್ರಮುಖ ಭಾಗ ಕೂಡ ಹೌದು, ಹೃದಯ. ಸೊ ಆಪ್ಷನ್ 3 ಹಾರ್ಟ್ ಅಂದರೆ ಹೃದಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಹಾಲಿನಲ್ಲಿ ಇರುವಂತಹ ಒಂದು ಮುಖ್ಯ ಸಕ್ಕರೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಹಾಲಲ್ಲಿ ಇರ್ತಕ್ಕಂತಹ ಮುಖ್ಯ ಸಕ್ಕರೆ ಯಾವುದು ಅಂತ. ಸೊ ಆಯ್ಕೆಗಳನ್ನ ನೋಡೋಣ. ಗ್ಲುಕೋಸ್, ಸುಕ್ರೋಸ್, ಲ್ಯಾಕ್ಟೋಸ್ ಮತ್ತು ಫ್ರಕ್ಟೋಸ್ ಅಂತ ಇದೆ. ಸರಿಯಾಗಿರುವಂತಹ ಉತ್ತರ ಏನು? ಹಾಲಿನಲ್ಲಿ ಯಾವ ಒಂದು ಸಕ್ಕರೆಯ ಅಂಶ ಇರುತ್ತೆ? ಎಸ್, ಆಯ್ಕೆ 3 ಲ್ಯಾಕ್ಟೋಸ್ ಅನ್ನೋದು ಆನ್ಸರ್ ಆಗುತ್ತೆ. ಹಾಲಿನಲ್ಲಿ ಇರುವಂತಹ ಒಂದು ಮುಖ್ಯ ಸಕ್ಕರೆ ಅಂತ ಬಂದಾಗ ಲ್ಯಾಕ್ಟೋಸ್. ಈ ಒಂದು ಲ್ಯಾಕ್ಟೋಸ್ ಏನಿದೆ ಒಂದು ಡೈಸಿಯಾಕರೈಡ್ ಆಗಿರುತ್ತೆ. ಮತ್ತೆ ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಅನ್ನುವಂತಹ ಘಟಕಗಳಿಂದ ಯೂನಿಟ್ನಿಂದ ಮಾಡಲ್ಪಟ್ಟಿರುವಂಥದ್ದು. ಸೊ ಹಾಗಾಗಿ ಹಾಲಿನಲ್ಲಿ ಇರುವಂತಹ ಸಕ್ಕರೆಯ ಒಂದು ಪ್ರಮಾಣ ಅಥವಾ ಸಕ್ಕರೆಯ ಒಂದು ಅಂಶ ಅಂತ ಕೇಳಿದ್ರೆ ಅದು ಸರಿಯಾಗಿರುವಂತಹ ಆನ್ಸರು ಲ್ಯಾಕ್ಟೋಸ್ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ನ್ಯೂಟನ್ನಿನ ಚಲನೆಯ 2ನೇ ನಿಯಮ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನ್ಯೂಟನ್ನ ಚಲನೆಯ 2ನೇ ನಿಯಮ ಯಾವುದಿರ್ಬೋದು ಹಾಗಾದರೆ? ಸೊ ನೋಡಿ, ಇಲ್ಲಿ ಆಯ್ಕೆಗಳು ಈ ರೀತಿ ಇದ್ದಾವೆ. ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ 2 ಬಾಹ್ಯ ಬಲವು ವಸ್ತುವಿನ ವೇಗವನ್ನು ಬದಲಾಯಿಸುತ್ತದೆ. ಸೊ ನ್ಯೂಟನ್ನಿನ 2ನೇ ಚಲನೆ ಬಂದು ಬಾಹ್ಯ ಬಲ ವಸ್ತುವಿನ ಒಂದು ವೇಗ ಏನಿದೆ, ಸ್ಪೀಡ್, ಅದನ್ನು ಬದಲಾಯಿಸುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ನ್ಯೂಟನ್ನ ಚಲನೆ ಒಂದು ಸೂತ್ರ ಅಥವಾ ಫಾರ್ಮುಲಾದ ಮುಖಾಂತರ ಕೂಡ ಅವರು ವ್ಯಕ್ತಪಡಿಸ್ತಾರೆ. ಬಲ ಇಸ್ ಈಕ್ವಲ್ ಟು ದ್ರವ್ಯರಾಶಿ ಇಂಟು ವೇಗವರ್ಧನೆ ಅಂತ. ಬಲ ಈಸ್ ಈಕ್ವಲ್ ಟು ದ್ರವ್ಯರಾಶಿ ಇಂಟು ವೇಗವರ್ಧನೆ ಅನ್ನೋದು. ಸೊ ಇದು ಏನು? ನ್ಯೂಟನ್ನಿನ ಚಲನೆಯ 2ನೇ ನಿಯಮದ ಒಂದು ಫಾರ್ಮುಲಾ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ,
ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ಉತ್ಪಾದಿಸುವ ಪ್ರಕ್ರಿಯೆಯನ್ನು ಏನಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದು ಕೂಡ ಈಸಿ ಪ್ರಶ್ನೆ ನನ್ನ ಪ್ರಕಾರ. ನೋಡಿ ಇಲ್ಲಿ ಆಪ್ಷನ್ 3 ಏನಿದೆ ದ್ವಿತೀಯ ಸಂಶ್ಲೇಷಣೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ಫೋಟೋಸಿಂಥೆಸಿಸ್ ಅಂತ ನಾವೇನು ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ ಅದು. ಸೊ ಹಸಿರು ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿಯನ್ನು ಬಳಸಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಅವುಗಳ ಆಹಾರವಾಗಿ ಪರಿವರ್ತಿಸುವ ಒಂದು ಪ್ರಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥೆಸಿಸ್ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಭೂಮಿಯ ಯಾವ ಪದರವು ಹೆಚ್ಚು ದಪ್ಪವಾಗಿರುತ್ತದೆ ಅಂತ ಕೇಳಿದ್ದಾರೆ. ಭೂಮಿಯ ಯಾವ ಲೇಯರ್ ಬಹಳನೇ ದಪ್ಪವಾಗಿರುತ್ತೆ, ತಿಕ್ಕಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಆಯ್ಕೆ 1, 2, 3, 4 ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ 2 ಮ್ಯಾಂಟಲ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಭೂಮಿಯ ಅಷ್ಟು ಪದರಗಳಲ್ಲಿ ಮ್ಯಾಂಟಲ್ ಏನಿದೆ ಬಹಳನೇ ದಪ್ಪವಾಗಿರುವಂತಹ ಒಂದು ಲೇಯರ್ ಆಗಿರುತ್ತೆ. ಇದು ಭೂಮಿಯ ಒಟ್ಟು ಪ್ರಮಾಣದ ಸುಮಾರು 84% ಇರುವಂಥದ್ದು, 84% ಮ್ಯಾಂಟಲ್ ಲೇಯರ್ ಇರುವಂಥದ್ದು. ಸೊ ಹಾಗಾಗಿ ಆಪ್ಷನ್ 2 ಮ್ಯಾಂಟಲ್ ಇಸ್ ದ ರೈಟ್ ಆನ್ಸರ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.